Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತೇನಪ್ಪ ಅಂದರೆ ನನ್ನ ಬರ್ಡೇ. ಸೊ ಹಾಗಾಗಿ ಮನೋಜ್ ಅವರು ನನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಪ್ಲ್ಯಾನ್ ಇದ್ದಿದ್ದೆ ಬೇರೆ, ಮೈಸೂರಿಗೆ ಹೋಗೋಣ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹನುಮಂತು ಬಿರಿಯಾನಿ ತಿನ್ಬೇಕಂತ ಹೇಳಿಬಿಟ್ಟು. ಸೊ ಹಾಗಾಗಿ ಹನುಮಂತು ಬಿರಿಯಾನಿ ಕರ್ಕೊಂಡೋಗಿ ಅಂತ ಹೇಳಿದ್ದೆ. ಸರಿ ಅಂತ ಹೇಳಿದರು ಮನೋಜ್ ಅವರು. ಈಗ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ. ಏನಪ್ಪ ಅಂತ ಅಂದರೆ ಶಿವಮೊಗ್ಗಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ಮನೋಜ್ ಅವರು ನನ್ನ ಬರ್ಡೇಗೆ ಏನು ತೊಗೊಂಬಂದು ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಅವ್ರು ಈ ಥರ ಎಲ್ಲ ತೊಗೊಂಬಂದು ಕೊಡಲ್ಲ ಆಯಿತಾ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೊಂದು ಅಟ್ಲೀಸ್ಟ್ ಒಂದು ₹5 ರೋಸ್ ತೊಗೊಂಬಂದು ಕೊಡಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಥರ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋದು ಈ ಥರ ಎಲ್ಲ ಅದು ಅಷ್ಟು ಗೊತ್ತಾಗಲ್ಲ, ಓಕೆನಾ. ಸೊ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಏನು ಒಂದು ರೋಸ್ ತೊಗೊಂಬಂದು ಕೊಡಲ್ಲ, ಏನಿಲ್ಲ, ಏನು ಕಾಸ್ಟ್ಲಿ ಗಿಫ್ಟ್ ಕೇಳ್ತೀನಿ ನಾನು, ಏನೋ ಒಂದು ₹5-10 ಖರ್ಚು ಮಾಡಿದ್ರೆ ರೋಸ್ ಬರುತ್ತೆ ಅಂತ ಈ ಥರ ಹೇಳ್ತೀನಿ ಆಯಿತಾ. ಅದಕ್ಕೆ ಹೇಳ್ತಾ ಇದ್ದೆ ಲಾಸ್ಟ್ ಟೈಮೆಲ್ಲ. ಸೊ ಹಾಗಾಗಿ ಈ ರೋಸ್ ತೊಗೊಂಬಂದಿದ್ದಾರೆ. ಏನಪ್ಪ ಅಂದರೆ ಈ ಡ್ರೆಸ್ಗೂ ಮತ್ತು ಇದು ರ್ಯಾಪಿಂಗ್ ಕವರ್ ಇದೆ ಅಲ್ಲ, ಸೊ ಅದಕ್ಕೂ ಮ್ಯಾಚ್ ಆಗ್ತಾಯಿದೆ ಬ್ಲೂ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ಡ್ರೆಸ್ಸೇ ಹಾಕ್ಕೊತೀನಿ ಅಂತ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೆ. ಮನೋಜ್ ಅವ್ರ ಬಟ್ಟೆ ಎಲ್ಲ ಕೊಡಿಸಿದ್ರು. ಸೊ ಈ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಬಟ್ಟೆ ನಂಗೆ ಸಖತ್ ಇಷ್ಟ ಆಗಿತ್ತು. ಅಮ್ಮನೂ ಕೆಲವೊಂದು ಬಟ್ಟೆ ಎಲ್ಲ ಕೊಡಿಸಿದ್ರು, ಬಟ್ ಅವರು ಅದನ್ನು ರಮ್ಯನೂ ಕೊಡಿಸಿದ್ಲು. ಬಟ್ ಬೇರೆ ಥರ ಪ್ಲ್ಯಾನ್ ಇದ್ದಿದ್ದು, ಸಡನ್ನಾಗಿ ಈ ಥರ ಎಲ್ಲ ಚೇಂಜ್ ಆಯಿತು. ಸೊ ಹಾಗಾಗಿ ಈ ಬಟ್ಟೆನೇ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈ ಬಟ್ಟೆ ಹಾಕ್ಕೊಂಡಿದ್ದೆ. ಮನೋಜ್ ಅವ್ರು ಬರೋಷ್ಟರೊಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಿ ಮನೇಲಿ, ಅಂದರೆ ಅವ್ರು ಬರೋವರೆಗೂ ನಂಗೆ ಗೊತ್ತಿರಲಿಲ್ಲ ಹೋಗ್ತೀವಿ ಅಂತ ಈ ಥರ ಹೇಳಿ. ನಾರ್ಮಲಾಗಿ ಮನೇಲಿ ಪೂಜೆ ಈ ಥರ ಎಲ್ಲ ಮಾಡಿ ರೆಡಿಯಾಗಿದ್ದೆ. ಅವರು ಬೊಕ್ಕೆ ತೊಗೊಂಬಂದು ಸರ್ಪ್ರೈಸ್ ಕೊಟ್ಟರು. ಇವಾಗ ಹೊರಡೋಣ. ಲೇಟ್ ಆಗಿದೆ, ಆಲ್ರೆಡಿ 12 ಆಗಿದೆ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಇವಾಗ ಹೊರಟಿದ್ದೀವಿ. ಇವತ್ತೆಲ್ಲೂ ಹೋಗಲ್ಲ, ಮೇ ಬಿ ಟ್ರಾವೆಲಿಂಗೇ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ನಾಳೆ ನೋಡಬೇಕು. ಏನಪ್ಪ ಈ ಸಲ ಅಂತ ಅಂದರೆ, ನಮ್ಮ ಜೊತೆ ನಮ್ಮ ಗುಂಡನೂ ಬರ್ತಾ ಇದ್ದಾನೆ. ನಮಗೆ ಗೊತ್ತಿಲ್ಲ ಅಲ್ಲೆಲ್ಲ ರೂಮ್ ಎಲ್ಲ ಸಿಗುತ್ತಾ, ನಾವು ಸ್ಟೇ ಆಗೋದಕ್ಕೆ ಇಲ್ವಾ ಅಂತ ಹೇಳಿ. ಬಟ್ ಏನಪ್ಪ ಅಂತ ಅಂದರೆ ಸಿಕ್ಕಿದ್ರೆ ಸಿಗಲಿ, ಅದರ್ವೈಸ್ ನಾವು ಕಾರಲ್ಲೇ ಮಲ್ಗೋಣ ಅಂತ ಈ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಸೊ ಹಾಗಾಗಿ ಗುಂಡನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗುಂಡನ್ನ ಜೊತೇಲಿ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಬೀಚಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಗುಂಡಂದು ಥಿಂಗ್ಸ್ ಎಲ್ಲ ತೊಗೊತಾ ಇದ್ದೀವಿ. ಒಂದು ಬೌಲ್ ಎಲ್ಲ ಏನು ಬರುತ್ತೆ ಅದೆಲ್ಲ ತೊಗೊತಾ ಇದ್ದೀವಿ. ಇವಾಗ ಹೊರಡೋಣ. ಈ ಫ್ಲವರ್ನ ನಾನು ಇಲ್ಲೇ ಇಟ್ಟೋಗ್ತೀನಿ. ಕಾರಲ್ಲಿ ತೊಗೊಂಡೋದ್ರೆ ಗುಂಡ ಕಿತ್ತಾಕ್ಬಿಡ್ತಾನೆ. ನನ್ನೇ ಕುತ್ಕೊಳಕ್ಕೆ ಬಿಡಲ್ಲ. ಇನ್ನು ಈ ಫ್ಲವರೆಲ್ಲ ಎತ್ಕೊಂಡು ಹೋದರೆ ಆ ಫ್ಲವರ್ನ ಅದೇನು ಮಾಡಿರ್ತಾನೋ ನನಗೇ ಗೊತ್ತಿಲ್ಲ. ಸೊ ಇವಾಗ ಹೊರಟಿದ್ದೀವಿ, ಬನ್ನಿ ಹೊರಡೋಣ. ಲೇಟ್ ಆಗಿಬಿಟ್ಟಿದೆ. ಮನೋಜ್ ಅವರು ಬೇಗ ಬಾ ಅಂತ ಹೇಳ್ತಾ ಇದ್ದಾರೆ, ಯಾಕೆಂದರೆ ಟ್ರಾವೆಲಿಂಗ್ಗೆ ಅಷ್ಟು ಟೈಮ್ ತೊಗೊಂಡ್ಬಿಡುತ್ತೆ ಅಂತ ಹೇಳಿಬಿಟ್ಟು. ನಾನು ಕಾರಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗಾಯ್ಸ್, ನಾವು ಇವಾಗ ಹೊರಟಿದ್ವಿ. ಗುಂಡ ಮುಂದಾಡೆ ಸೀಟ್ ಅವಂದು ಗೊತ್ತಲ್ಲ, ಬಿಡ್ತಾ ಇಲ್ಲ. ಇಲ್ಲಿ ಬಂದು ಒದ್ದಾಡ್ತವನೆ. ಹಿಂದೆ ಕಾರ್ ಸೀಟೆಲ್ಲ ಎಷ್ಟು ಗಲೀಜ್ ಮಾಡೋನು. ಸ್ವಿಗ್ಗಿ ಕಡೆ ಆಗ್ತದೆ ಸರ್. ಅಲ್ಲ, ಕೋಟಕ್ಕೆ ತೊಗೊಂಡಿಲ್ವ ನೀವು? ಅದರಲ್ಲಿ ಕಾಸು ಕಡಿಮೆ ಇತ್ತು. ಸರಿ ಆಯ್ತು. ಎಲ್ಲ ಗಲೀಜ್ ಮಾಡಿದ್ದಾನೆ. ಒಂದು ಬೌಲ್ ತೊಗೊಂಡಿದ್ದೀನಿ ನೀರು ತೊಗೊಳಕ್ಕೆ ಅಂತ ಹೇಳಿಬಿಟ್ಟು. ನೋಡಿ, ಗಾಳಿ ಮುಂದೆಗಡೆ ಬರ್ತಾನೆ. ಅಯ್ಯೋ ಭಗವಂತ, ಹಿಂದೆ ಕೂತ್ಕೋಗ. ಗುಂಡು ಹೋಗಮ್ಮ, ಅವನೇ ಟಯರ್ಡ್ ಆದ್ಮೇಲೆ ಹೋಯ್ತಾನೆ ಬಿಡ್ವಾನು. ಇದು ಲಾಂಗ್ ಡ್ರೈವ್ ಅಲ್ವಾ, ನಾವು ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಆಯ್ತಾ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಗುಂಡ 2 years ಆಗ್ತಾ ಇದೆ ಅವನಿಗೆ. ಫಸ್ಟ್ ಟೈಮ್ ನಾವು ಆಚೆ ಇಷ್ಟು ಲಾಂಗ್ ಜರ್ನಿ ಕರ್ಕೊಂಡು ಹೋಗ್ತಾ ಇರೋದು. ಸೋನೂನ್ ಕರ್ಕೊಂಡು ಹೋಗಿದ್ದೀವಿ, ಊರಿಗೆಲ್ಲ ಕರ್ಕೊಂಡು ಹೋಗಿದ್ದೀವಿ ಆಯಿತಾ. ಅವ್ಳು ಚಿಕ್ಕವಳಿರುವಾಗ್ಲೇ ಕರ್ಕೊಂಡು ಹೋಗಿದ್ವಿ. ಒಂದು 2 ತಿಂಗಳು ಈ ಥರ ಇರುವಾಗ್ಲೇ ಕರ್ಕೊಂಡು ಹೋಗಿದ್ವಿ. ಗುಂಡು ಈ ಥರ ಎಲ್ಲ ಮಾಡ್ತಾನೆ. ಆಮೇಲೆ ಏನು ಗೊತ್ತಾ, ಒಂದೊಂದ್ಸಲ ಇವನು ಕಾರಿಂದನೇ ಕೆಳಗಡೆ ಬೀಳಕ್ಕೆ ನೋಡ್ತಾ ಇರ್ತಾನೆ. ನಾವು ಅದಕ್ಕೇ ಜಾಸ್ತಿ ವಿಂಡೋ ಓಪನೇ ಮಾಡೋದಿಲ್ಲ. ಈ ಥರ ಸ್ವಲ್ಪ ಓಪನ್ ಮಾಡ್ತೀವಿ. AC ಹಾಕಿದ್ರೆ ಅವ್ನಿಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಜಾಸ್ತಿ ವಿಂಡೋ ಓಪನ್ ಮಾಡೇ ಇರ್ತೀವಿ ಇವ್ನು ಇರುವಾಗ. ಮತ್ತು ಇವತ್ತೇನು ಅಷ್ಟು ಬಿಸಿಲು ಜಾಸ್ತಿ ಇಲ್ಲ, ಸ್ವಲ್ಪ ವೆದರ್ ಕೋಲ್ಡಲ್ಲಿದೆ.
ಹೊರಟಿದ್ದೀವಿ. ಒಂದು ಸ್ವಲ್ಪ ಮುಂದೆ ನಾನು ಹಿಂದೆನೇ ಕೂರ್ತೀನಿ ಅಂದೆ, ಮನೋಜ್ ಅವರೇನೆ ಮುಂದೆ ಬಂದು ಕೂರು ಅಂತ ಹೇಳಿದ್ರು. ಎಸ್, ಹೊರಟಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಗೊತ್ತಿಲ್ಲ. ಇವತ್ತೆಲ್ಲ ಬರೀ ಟ್ರಾವೆಲಿಂಗಲ್ಲೇ ಇರ್ತೀವೇನೋ. ಸೀಟ್ ಬೆಲ್ಟೇ ಹಾಕಿಲ್ಲ ನಾನು, ಫೈನ್ ಬೀಳುತ್ತೆ. ಪೊಲೀಸರು ಹೆಜ್ಜೆಜ್ಜಿಗೂ ಇರ್ತಾರೆ ಗೈಸ್. ಓ ಎಲ್ಲ ಗುಂಡ ಆ ಸೈಡ್ ಹೋಗಲಿ. ನಮಗೂ ಗೊತ್ತಿಲ್ಲ ಗುಂಡಲ್ಲಿ ಫಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಒಂದು ಸ್ವಲ್ಪ ಬೆಲ್ಟ್ ಡ್ಯಾಮೇಜ್ ಆಗಿದೆ ಆಯಿತಾ. ಅದು ಸೋನುದು ಬೆಲ್ಟು. ನಾನು ಅವಳ ನೆನಪಿಗೆ ಅಂತ ಹೇಳಿ ಇವನಿಗೂ ಅದೇ ಯೂಸ್ ಮಾಡ್ತಾ ಇದ್ದೆ ನಾನು. ಇವನು ಎಲ್ಲ ಕಚ್ಚಾಕ್ಬಿಟ್ಟಿದ್ದ. ಸೋನದಲ್ಲ ಇದು, ಸೋನದು ಕಚ್ಚಾಕ್ಬಿಟ್ಟ ಇವನು. ಇದು ಹೊಸ ಬೆಲ್ಟು ತೊಗೊಂಬಂದಿದ್ನ ಫುಲ್ ಕಚ್ಚಾಕ್ಬಿಟ್ಟ. ಅದು ಸ್ವಲ್ಪ ಕಿತ್ತೋಗೋ ಥರ ಇದೆ. ನಾವು ವಾಕ್ಕೆಲ್ಲ ಕರ್ಕೊಂಡು ಹೋದ್ರೆ ಅದನ್ನ ಗಂಟು ಹಾಕಿಟ್ಟಿದ್ದೆ ಆಯಿತಾ. ಗಂಟು ಅಂದರೆ ನಾರ್ಮಲ್ ಒಂದು ಗಂಟು ಹಾಕಿದ್ದೆ, ಕಿತ್ತೋಗಬಾರ್ದು ಅಂತ ಹೇಳಿಬಿಟ್ಟು. ಸೊ ಅದು ಕಿತ್ತೋಗೋ ಥರ ಇಲ್ಲ, ಬಟ್ ಆದ್ರೂ ಅದು ಆಚೆ ಕರ್ಕೊಂಡು ಹೋಗ್ತಾ ಇದೀವಲ್ಲ. ಯಾವುದಕ್ಕೂ ಹೊಸ ಬೆಲ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನಾನು. ಮನೋಜ್ ಅವ್ರಿಗೆ ಹೇಳಿದೆ ಹೊಸ ಬೆಲ್ಟೇ ತೊಗೊಳ್ಳೋಣ ಅಂತ. ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದೇ ಚೆನ್ನಾಗಿದೆ ಅಲ್ವಾ, ಏನಾಗಿಲ್ಲ, ಯೂಸ್ ಮಾಡೋಣ ಅದನ್ನೇ ಕಿತ್ತೋಗೋವರೆಗೂ ಅಂತ ಈ ಥರ ಕಿತ್ತೋಗೋವರೆಗೂ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಇವಾಗ ಇಲ್ಲಿ ಎಲ್ಲೂ ನಿಲ್ಲಿಸಿ ತೊಗೊಳಕ್ಕಾಗಲ್ಲ. ಇವನು ಬಂದರೆ ನನಗೆ ಇನ್ನೇನು ತಲೆನೋವಿಲ್ಲ ಗಾಯಸ್. ಇವನು ಓಡೋಗ್ಬಿಡ್ತಾನೆ ನಮ್ಮನ್ನ ಬಿಟ್ಟು, ಅದೇ ಭಯ. ಫೋನ್ನೇ ಬೀಳಿಸ್ಬಿಟ್ಟ. ಈ ಥರ ಎಲ್ಲ ಟಾರ್ಚರ್ ಕೊಡ್ತಾನೆ. ಅದಕ್ಕೆ ನಾನು ಮುಂದೆ ಕೂತ್ಕೊಳ್ಳೋದೇ ಇಲ್ಲ. ಇವನು ಈ ಥರ ಟಾರ್ಚರ್ ಕೊಡ್ತಾನೆ ಅಂತಲೇ ನಾನು ಹಿಂದೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಆದರೂ ಹಿಂದೆನೂ ಬಿಡಲ್ಲ. ಬಂದು ಹಿಂದೆ ನೋಡೋದು. ವೀಡಿಯೋನೇ ಆಫ್ ಆಗಿಬಿಟ್ಟಿದೆ. ಸುಮ್ಮನೆ ಮಾತಾಡ್ತಾ ಇದ್ದೀನಿ. ವೀಡಿಯೋ ಆಫ್ ಆಗಿಬಿಟ್ಟಿದೆ. ನಾನು ನೋಡ್ಕೊಂಡೇ ಇಲ್ಲ. ಇವ್ರು ಕೆಳಗಡೆ ಬೀಳಿಸ್ಬಿಟ್ನಲ್ಲ, ಆಫ್ ಆಗಿಬಿಟ್ಟಿದೆ. ಅದಕ್ಕೆ ಮುಂದೆ ಕೂರೋದೇ ಇಲ್ಲ. ಈ ಥರ ಎಲ್ಲ ಟಾರ್ಚರ್ ಕೊಡ್ತಾನೆ ಅಂದ್ಬಿಟ್ಟು ಹೋಗಿ ಹಿಂದೆ ಕೂತ್ಕೊತೀನಿ. ಬಟ್ ಏನಪ್ಪ ಅಂತ ಅಂದರೆ, ನೋಡೋಣ, ಇದು ಲಾಂಗ್ ಜರ್ನಿ ಅಲ್ವಾ. ಇವನೇನಾದರೂ ಟಯರ್ಡಾಗಿ ಹೋಗ್ಬೋದು ಹಿಂದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ. ನನಗನ್ಸೋ ಪ್ರಕಾರ ಇವ್ನು ಟಯರ್ಡಾಗೆಲ್ಲ ಹೋಗಿ ಕೂರಲ್ಲ ಅಂದ್ಕೊತೀನಿ. ಯಾಕೆ ಗೊತ್ತಾ, ಲಾಸ್ಟ್ ಟೈಮು ಇವ್ನಿಗೆ ಆಪ್ರೇಷನ್ ಮಾಡಿಸ್ದಾಗ್ಲೇ ಹೆಂಗೆ ಆಡ್ದಾಗ ಗೊತ್ತಾ. ಅವ್ನು ಅನಸ್ತೇಷಿಯಾ ಕೊಟ್ಟಿದ್ರು ಅವನಿಗೆ ನಾವು ಯಾರೂ ನೆನಪಿಲ್ಲ. ಬಟ್ ನಾನು ಕಾರಲ್ಲಿದ್ದೀನಿ, ಕಾರಲ್ಲಿ ಮುಂದೆ ಕುತ್ಕೊಬೇಕು ಅನ್ನೋದು ನೆನಪಿದೆ. ಹೋಯ್ ಗುಂಡು, ಇವಾಗ ಯಾರು ಕಾರಲ್ಲಿ ಬಂದು ಕೂತ್ಮೇಲೆ ಯಾರು ಏನು ಕೇರಿಲ್ಲ. ನೀವೇನಾದರೂ ಬಟ್ಕೊಳ್ಳಿ, ನಾನು ಮಾಡೋದೇ ಮಾಡ್ತೀನಿ ಅಂದ್ಬಿಟ್ಟು ಆಚೆ ಕಡೆ ತಲೆ ಹಾಕ್ಕೊಂಡು ಕುತ್ಕೊತಾನೆ. ಓಕೆ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ಎಸ್ ಗೈಸ್, ನಾವು ಇವಾಗ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಬೆಳಗ್ಗೆ ತಿಂದಿದ್ದಷ್ಟೇ. ಸೊ ಹಾಗಾಗಿ ಇಲ್ಲಿ ಒಂದು ಪಂಜಾಬಿ ಡಾಬಾಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ, ನಾನು ಹಿಂದೆ ಬಾತುಕೋಳಿ ಇದೆ, ಕೂಗ್ತಾ ಇದೆ ಅದು ನೋಡಿ. ಬಾತುಕೋಳಿ ಇಲ್ಲಿ ಗುಂಡನ್ನ ಕರ್ಕೊಂಡ್ಬಂದಿದ್ದೀವಿ. ಗುಂಡನ್ನ ನಾವು ಅಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ. ಕೂಗಾಡ್ತಾವನು. ಎಸ್, ಇವಾಗ ನಾವು ಒಳಗಡೆನೂ ಜಾಗ ಇತ್ತು. ಬಟ್ ನಾವು ಇಲ್ಲಿ ಈ ಥರ ಕುತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಆಚೆನೇ ಕೂತಿದ್ದೀವಿ. ಮತ್ತು ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಇದೆ ಇವತ್ತು. ಸೊ ಹಾಗಾಗಿ ನಾವು ಆಚೆನೇ ಕೂತಿದ್ದೀವಿ ಆಯಿತಾ. ಮತ್ತು ಇಲ್ಲೆಲ್ಲ ಮರ ಎಲ್ಲ ಇದೆ, ಒಂಥರ ಚೆನ್ನಾಗಿದೆ ಕುತ್ಕೊಂಡೆಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ಆಚೆನೇ ಕೂತ್ಕೊಳ್ಳೋಣ ಅಂತ ಹೇಳಿದೆ ಮನೋಜ್ ಅವ್ರಿಗೆ. ಸೊ ಆಚೆನೇ ಕೂತ್ಕೊಂಡು ಇವಾಗ ಆರ್ಡರ್ ಮಾಡಿದ್ದೀವಿ, ಬರಬೇಕು. ಹೆಂಗೆ ಆಡ್ತಾವ್ ನೋಡಿ. ಒಂದು 5 ನಿಮಿಷ ಸೈಲೆಂಟಾಗಿರೋಣ, ಊಟ ಮಾಡಲಿ ಅವರು. ಚಿಕನ್ ತರಿಸಿದ್ದೀವಿ, ಸುಮ್ಮನೆ ಏನೋ ಕೊಡ್ತೀವಿ. ಅವನಿಗೂ ಚಿಕನ್ ಆರ್ಡ್ರ್ ಮಾಡಿದ್ದೀವಿ. ನೋಡಿ, ಇಲ್ಲೆಲ್ಲ ಮರ ಇದೆ, ಚೆನ್ನಾಗಿದೆ ಒಂಥರ ಕುತ್ಕೊಳ್ಳೋದಕ್ಕೆ. ತಾಟ ಮಾಡ್ತವನೆ. ಅದಕ್ಕೆ ಮನೋಜ್ ಅವರು ಬಿಚ್ಚು ನಮ್ಮ ಜೊತೆನೇ ಕೂರಿಸ್ಕೊಳ್ಳೋಣ, ನೀನು ಕೂರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಚ್ಚುತ್ತಾ ಇದ್ದಾರೆ. ಬಿಡಿಸ್ಬಿಡ್ದಾನೆ ಬಿಟ್ರೆ. ಇಷ್ಟು ನೋಡಕ್ಕೆ ಸಣ್ಣಕ್ಕಿದ್ದಾನೆ, ಹೆಂಗೆ ಶಕ್ತಿ ಇದೆ ಗೊತ್ತಾ ಅವನಿಗೆ. ಆಮೇಲೆ ಹೆಂಗೆ ಗೊತ್ತಾ, ಇವನಿಗೆ ನಾವು ಕಟ್ಟಿಂಗ್ ಮಾಡಿಸ್ಬಿಟ್ಟಿದ್ದೀವಿ. ಒಳ್ಳೆ ಬೀದಿ ನಾಯಿ ಕಂಡಂಗೆ ಕಾಣಿಸ್ತವನು. ಫುಲ್ಲು ಏರ್ ಇಲ್ಲದೆ ಇರೋದಕ್ಕೂ ಏನು ಒಂಥರ ಯಾವುದೋ ಡಾಗ್ನ ಕರ್ಕೊಂಡ್ಬಂದಿದ್ವಿ ನಾವು ಅನ್ನೋ ಥರ ಫೀಲ್ ಆಗ್ತಾ ಇದೆ. ಗುಂಡನ್ನು ನೋಡ್ಬಿಟ್ಟು ಅಲ್ಲಿರೋದು ನಾಯಿ ಓಡಿಸ್ಕೊಂಡು ಬರ್ತೈತೆ. ಅಲ್ಲಿ ಹಚ್ಚೋ ಥರ ನಿಂತ್ಕೊಂಡು ಹೋಗ್ಬಿಟ್ಟೈತೆ.
ನೋಡಿ ನಿಂತ್ಕೊಂಡು ಗುಂಡ ಈ ಎದ್ರಕೊಂತ ಇರಂಗವನೇ ಇದೇನು ಈ ಥರ ಆಯ್ತಲ್ಲ ಅಂತ. ರೈಸ್ ಬೇಕಾದ್ರೆ ಆರ್ಡರ್ ಮಾಡೋಣ. ಟೊಮೊಟೊ ರೈಸ್, ಜೀರಾ ರೈಸ್. ನಾವು ಆರ್ಡರ್ ಮಾಡಿ ಚಿಕನ್ ಗ್ರೇವಿನ, ಇದು ಚಿಕನ್ ಗ್ರೇವಿ ಮತ್ತೆ ಇದು ಸೇವು ತಂದು ಬಂದಿದೆ. ಮತ್ತೆ ಗುಂಡುಂಗ್ ಒಂದು ಪ್ಲೇಟ್ ಇಸ್ಕೊಂಡಿದ್ದೀವಿ ಅವ್ನು ಕೊಡೋದಕ್ಕೆ. ಮತ್ತೆ ಸಲಾಡ್ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಇಷ್ಟು ತಿನ್ಬಿಟ್ಟು ನಿಮಗೆ ಸಿಗ್ತೀವಿ. ಗೈಸ್ ನಾವು ಊಟ ಮಾಡ್ಕೊಂಡು ಬಂದ್ವಿ. ಏನಪ್ಪ ಅಂದರೆ ಊಟ ಅಷ್ಟಕ್ಕಷ್ಟೇ ಚೆನ್ನಾಗಿರಲಿಲ್ಲ. ರೋಟಿ 3 ಮಾಡಿದ್ರೇ ಸಾಕಾಗಿರ್ತಿತ್ತು. ಮನೋಜ್ ಅವರು 4 ಹೇಳ್ಬಿಟ್ಟಿದ್ರು. ಅದೊಂದು ಸ್ವಲ್ಪ ಹೆವಿ ಆಯಿತು. ನನಗೆ ಚಿಕನ್ ಸೂಪ್ ಕುಡಿಬೇಕು ಅನ್ನಿಸ್ತೈತೆ ಗೈಸ್. ನಾನು ಅಲ್ಲಿ ಕೇಳಿದೆ, ಇಲ್ಲ ಅಲ್ಲಿ. ಸೊ ನೋಡೋಣ, ಈವ್ನಿಂಗ್ ಎಲ್ಲಾದರೂ ಹೋಟೆಲ್ ಗಿಟ್ಟಲ್ ಈ ಥರ ಹೋಗಿ ಕುಡಿಯೋಣ ಅಂತ ಅಂದ್ಕೊಂಡೆ. ಗುಂಡ ಚಿಕನ್ ಕೊಟ್ವಿ. ಚಿಕನ್ ಏನು ತಿಂದಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ಅಲ್ಲೊಂದೆರಡು ನಾಯಿ ಇತ್ತಲ್ಲ, ಅದೇನಾದರೂ ಈ ಕಡೆ ಬಂದರೆ ತಿನ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇವಾಗ ಹೊರಟಿದ್ವಿ, ಮನೆ ಹೊರಡೋಣ. ನೈಟ್ ಬಿಚ್ಬಿಟ್ಟು ಈಗ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತುಂಬಾ ಇದೆ ಆಯಿತಾ. ಆ ಥರದ್ದೆಲ್ಲನೂ ಅಲ್ಲಿ ತಿರುಗ್ತಾ ಇದೆಯಲ್ಲ, ಚಕ್ರ ಆ ಥರ, ಅದು ಒಂದೊಂದು ಪಾರ್ಟ್ ವೈಸ್ ತೊಗೊಂಡ್ಬರ್ತಾರೆ. ಅದು ಒಂದು ಎಷ್ಟು ದೊಡ್ಡದಿರುತ್ತೆ ಗೊತ್ತಾ, ಅದನ್ನೆಲ್ಲ ಅಷ್ಟೊಂದಿರುತ್ತೆ. ಅದನ್ನು ಇಲ್ಲಿ ಎಷ್ಟು ಲಾರಿಗಳು ಹೋಗ್ತಾ ಇದೆ ಗೊತ್ತಾ, ಅದು ಹೋಗ್ತಾನೇ ಇದೆ. ಅಲ್ಲೊಂದು ಹೋಗ್ತಾ ಇದೆ ಕಾಣಿಸುತ್ತಾ, ಅದ್ರಕ್ಕೆ ಹೋದ್ಮೇಲೆ ಮಾಡ್ತೀನಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ದೊಡ್ಡದಿದೆ. ಅದು ಒಂದು ರೆಕ್ಕೆ ಅಷ್ಟೇ. ಈ ಥರ ಎಷ್ಟು ವೆಹಿಕಲ್ ಹೋಯ್ತಲ್ಲ. ಇದರಿಂದ ಯಾವ ವೆಹಿಕಲ್ ಬರಬಾರ್ದು ಅಂತ ಹೇಳಿ ಒಂದು ಕಾರ್ ಬರ್ತಾ ಇದೆ. ಅದರೊಳಗಡೆ ಡ್ರೈವರ್ಗಳು ಮಲಗಿದ್ದಾರೆ. ಇದು ತುಂಬ ಲಾಂಗ್ ಡಿಸ್ಟೆನ್ಸಿಂದ ಈ ಥರ ಎಲ್ಲ ಬರುತ್ತಲ್ಲ, ಸೊ ಹಾಗಾಗಿ ಆ ಥರ ಪಟ ಎಲ್ಲ ಯಾಕೆ ಕಟ್ಟವ್ರೆ? ನೈಟ್ ಟೈಮ್ ಹಾಕೊಳ್ಳೋದಕ್ಕೆ ಲೈಟ್ ಅಂದರೆ ಈ ಥರ ಇದೆ ಅಂತ ಗೊತ್ತಾಗಬೇಕು ಅಂತ ಈಗೆಲ್ಲ ಇಷ್ಟು ದೊಡ್ಡದಿದೆ. ಇದು ಟರ್ನಿಂಗಲ್ಲೆಲ್ಲ ಕಷ್ಟ ಆಗಲ್ವಾ ಮನು, ಟರ್ನ್ ಮಾಡೋಕ್ಕೆ? ಆಗುತ್ತೆ. ನೀವು ಓಡಿಸ್ತೀರಾ ಹತ್ರ ಇದೆ ಅಂತ ಅನ್ಕೊಬೇಕು ಮನು. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡ್ರೇನೆ ನೆಕ್ಸ್ಟ್ ನಾವು ಮಾಡೋಣ. ಈಗ ಚಿತ್ರದುರ್ಗಕ್ಕೆ ಹೋಗ್ತೀವ? ಇಲ್ಲ ಅಲ್ಲ, ಲೆಫ್ಟಿಗೆ ಹೋಗ್ಬೇಕಾ? ಇವರು ನನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡೇ ಹೋಗಿಲ್ಲ ಒಂದ್ಸಲ. ಇವಾಗ ಅಲ್ಲಿ ಕೋಟೆ ಇದೆಯಂತೆ, ಅದನ್ನು ನೋಡ್ಕೊಂಡು ಹೋಗ್ಬೇಕು. ಐ ಮೀನ್ ರೋಡಲ್ಲೇ ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು ಟೀ ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ವಿ. ಈ ಗೊಂಬೆನ ನೋಡ್ಬಿಟ್ಟು ಗುಂಡೆ ಎದ್ರುಕೊಂತವನೇ, ಇದೇನು ಹಿಂಗೈತಲ್ಲ ಅಂತ ಹೇಳ್ಬಿಟ್ಟು. ಗುಂಡ ಎಸ್ ಗಾಯ್ಸ್, ಇವಾಗ ಟೀ ಎಲ್ಲ ಕುಡಿದು ಹೊರಟಿದ್ದೀವಿ. ಇನ್ನೊಂದು 1/2 hour ರೀಚ್ ಆಗ್ತೀವಿ.
ಎಸ್ ಗಾಯ್ಸ್ ನಾವು ಬಂದ್ವಿ ರೂಮಿಗೆ ಚೆಕ್-ಇನ್ ಆಗಿದ್ದೀವಿ. ಆ್ಯಕ್ಚುಲಿ ಏನಾಯ್ತಪ್ಪ ಅಂದರೆ ಇಲ್ಲೆಲ್ಲೂ ರೂಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು 3 ಶೇರಿಂಗ್ ಬೆಡ್ ಏನು ಬರುತ್ತೆ ಸೊ ಅದನ್ನೇ ತೊಗೊಂಡಿದ್ದೀವಿ. ಮತ್ತು ಪೆಟ್ಟು ಅಲೋ ಇಲ್ಲ ಕೆಲವೊಂದು ರೂಮಲ್ಲಿ. ಸೊ ಇದರಲ್ಲಿ ಅಲೋ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ನಾವು. ನಾಳೆ ಅಂದರೆ ಇವಾಗ ಆಲ್ರೆಡಿ 7:30 ಆ ಥರ ಆಗಿದೆ. ಗುಂಡ ಬೆಲ್ಟ್ ಬಿಚ್ಕೊಂಡು ಕೆಳಗಡೆ ಓಡೋಗ್ಬಿಟ್ಟ, ಅಂದರೆ ಲಿಫ್ಟ್ ಒಳಗಡೆ ಬರೋದಕ್ಕೆ ಯಾಕೋ ಎದುರ್ಕೊಂಡು ಓಡೋಗ್ಬಿಟ್ಟ. ಸೊ ಹಾಗಾಗಿ ನಾವು ಅವನ್ನ ಮನೋಜ್ ಅವ್ರು ಕರ್ಕೊಂಬರಕ್ಕೆ ಹೋದರು. ಹಾಗೆ ಎಂಟ್ರಿ ಎಲ್ಲ ಮಾಡಿಸ್ಬೇಕಿತ್ತು ರೂಮ್ದು ಚೆಕ್-ಇನ್ಗೆ. ಸೊ ಚೆಕ್-ಇನ್ ಆಗೋದಕ್ಕೆ ರೂಮ್ ಎಂಟ್ರಿ ಎಲ್ಲ ಮಾಡಿಸ್ಬೇಕಿತ್ತು. ಸೊ ಮನೋಜ್ ಅವರು ಅಲ್ಲೇ ಉಳ್ಕೊಂಡ್ರು. ನಾಳೆ ನಾವು ಏನೆಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು, ಸೊ ಅಲ್ಲಿಗೆ ಹೋಗೋಣ ಅಂತ ಈ ಥರ ಅಂದ್ಕೊಂಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು ಯಾವ ಥರ ಇರುತ್ತೆ ಏನು ಅಂತ ಹೇಳಿಬಿಟ್ಟು, ಟೈಮೆಲ್ಲ ಯಾವ ಥರ ಕವರ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಮತ್ತು ಇವಾಗ ಊಟಕ್ಕೆ ಹೋಗಬೇಕು. ಮನೋಜ್ ಅವ್ರು ಬರಲಿ, ಅದಾದಮೇಲೆ ಎಲ್ಲಿ ಹೋಗೋಣ ಏನೋ ಅದನ್ನು ನೋಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಮನೋಜ್ ಅವ್ರು ಬಂದೋಗಿ ಕರ್ಕೊಂಬಂದರು. ನನಗೆ ಲೈಕ್ ಭಯ ಆಗ್ಬಿಟ್ಟಿದೆ, ನಾನೆಲ್ಲೋ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಲಿಫ್ಟಿಂದನೇ ಅವ್ನು ಎದುರ್ಕೊಂಡು ಓಡೋಗಿದ್ದು. ಆ್ಯಕ್ಚುಲಿ ಅವನು ಸ್ಟೆಪ್ಸಲ್ಲಿ ಬಂದಿದ್ರೆ ಸರಿ ಹೋಗ್ತಾಯಿತ್ತು. ನಮ್ಮ ಲಿಫ್ಟಲ್ಲಿ ಬಂದ್ವಲ್ಲ, ಸೊ ಏನು ಅರ್ಥವಾಗಿಲ್ವ ಇವನು? ಅದು ಬೇರೆ ಮಣ್ಣು ಕಾಲು, ನನ್ನ ಬಟ್ಟೆ ಎಲ್ಲನೂ ಗಲೀಜು ಮಾಡಿ ಇಟ್ಬಿಟ್ಟಿದ್ದಾನೆ. ಎಸ್ ಗಾಯ್ಸ್, ಏನಪ್ಪ ಅಂತ ಅಂದರೆ ಮನೋಜ್ ಅವರು ನನಗೋಸ್ಕರ ಕೇಕ್ ತೊಗೊಂಬಂದಿದ್ರು. ಸೊ ಹಾಗಾಗಿ ಏನಿದೆ ಮೆಸೇಜ್, ಡಿಯರ್ ಕಸ್ಟಮರ್ ಹೇಳಿ ಹೊರಟಾಯ್ತು. ಓಕೆ, ಮನೋಜ್ ಅವರು ಕೇಕ್ ತೊಗೊಂಬಂದಿದ್ರು ಆಯಿತಾ. ಆ್ಯಕ್ಚುಲಿ ನಾವು ಈ ಥರ ಶಿವಮೊಗ್ಗಕ್ಕೆ ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಬೇರೆ ಬೇರೆ ಪ್ಲ್ಯಾನ್ ಇದ್ದಿದ್ದು. ಸೊ ಇದು ನಾವು ಡಿನ್ನರ್ಗೆ ಹೋಗೋಣ, ಸೊ ಅವಾಗ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಡ್ರೆಸ್ ತೊಗೊಂಡಿದ್ದೆ. ಐ ಮೀನ್ ರಮ್ಯಾ ಕೊಟ್ಟಿದ್ಲು. ಸೊ ಮನೋಜ್ ಅವ್ರು ಕೇಕ್ ತೊಗೊಂಬಂದಿದ್ದಾರೆ. ಸೊ ಕಟ್ ಮಾಡೋಣ ಬನ್ನಿ. ಊಟ ಎಲ್ಲ ಆಯಿತು, ಚೆನ್ನಾಗಿತ್ತು ಊಟ, ಪರವಾಗಿಲ್ಲ. ಸೂಪ್ ತರಿಸಿದ್ದೆ, ಚೆನ್ನಾಗಿತ್ತು ಅದೂ. ಕೇಕ್ ಕಟ್ ಮಾಡೋಣ. ಬೆಳಗ್ಗೆಯಿಂದ ಕೇಕ್ ಏನು ಕಟ್ ಮಾಡಿಲ್ಲ, ನಾನು ಯಾರಿಗೂ ಸಿಕ್ಕೂ ಇಲ್ಲ ಆಯಿತಾ. ಮನೋಜ್ ಅವರು ಬೆಳಗ್ಗೆ ಅದೇ ಬೊಕ್ಕೆ ತೊಗೊಂಬಂದು ಕೊಟ್ಟರು, ಸರ್ಪ್ರೈಸ್ ಅಂತ ಹೇಳಿ. ಬಟ್ ಏನೇನೋ ಇವತ್ತು ಏನೇನೋ ಆಯಿತು. ಐ ಮೀನ್ ಪ್ಲ್ಯಾನ್ ಥರ ಆಗಿಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡು. ಫಾರ್ ದ ಫಸ್ಟ್ ಟೈಮ್ ಈ ಥರ ಆಗಿರೋದು ನನ್ನ ಬರ್ಡೇ. ಬನ್ನಿ ನೋಡಿ, ಮನೋಜ್ ಕೇಕ್ ತೊಗೊಂಬಂದಿದೆ, ಚಿಕ್ಕದನ್ನೇ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಆ್ಯನಿವರ್ಸರಿಗೆ ತರಿಸಿದ್ದು ಇವತ್ತು ಖಾಲಿ ಮಾಡಿದ್ದೀವಿ ಮಾರ್ನಿಂಗು. ಇಲ್ಲಿವರೆಗೂ ಇತ್ತು. 1 kg ಏನೋ ನಾವು ತೊಗೊಂಬಂದಿದ್ದು. ಇದು 1/2 kg ಇರ್ಬೋದು ಅನ್ಸುತ್ತಲ್ಲ, 1/2 kg ಇದೆ. ಅಯ್ಯೋ ಮನು, ಇದೆಲ್ಲ ಆಗ್ಬಿಟ್ಟಿದೆ. ಕೇಕ್ ಕಟ್ ಮಾಡೋಣ ಬನ್ನಿ. AC ಮುಂದೆ ನಾನು ಮಾಡಬೇಕು. Happy birthday. ಅದು ನನಗೆ ಆಯ್ತಾಯ್ತು. ಏನು ಗೊತ್ತಾ, ಗುಂಡನ್ ಸ್ಟೈಲಲ್ಲಿ ಹ್ಯಾಪಿ ಬರ್ಡೇ ಹೇಳಿದ್ದಾನೆ. ಫೋಟೋ ಏನು ಗೊತ್ತಾ, ಈಗಷ್ಟೇ ಊಟ ಮಾಡಿದ್ವಿ, ಕೇಕ್ ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ಇದನ್ನ ಎತ್ತಿಡೋಣ ಅಂತ ಅಂದ್ಕೊಂಡಿದ್ವಿ. ಏನು ಗೊತ್ತಾ, ಮನೋಜ್ ಅವರು ನನಗೆ ಎಲ್ಲಾದರೂ ಹೋಗುವಾಗ ಅರ್ಜೆಂಟ್ ಮಾಡಿಬಿಡ್ತಾರ. ನನ್ನ ನೈಟ್ ಡ್ರೆಸ್ ಏನೂ ತೊಗೊಂಬಂದಿಲ್ಲ, ಏನು ಮಾಡಬೇಕಂತಲೇ ಗೊತ್ತಿಲ್ಲ. ನಾನು ಅಟ್ಲೀಸ್ಟ್ ಒಂದು 5 minutes ಟೈಮು ಕೊಟ್ಟಿಲ್ಲ. ಬೇಗ ಪ್ಯಾಕ್ ಮಾಡಿ ಹೊರಡೋಣ ಅಂತ ಹೇಳಿಬಿಟ್ಟು ತುಂಬ ಬೇಗ ನನಗೆ ಏನಂದರೆ ಏನು ತೊಗೊಳಕ್ಕೆ ಬಿಟ್ಟಿಲ್ಲ. ಆ ಥರ ಅರ್ಜೆಂಟ್ ಮಾಡಿಬಿಟ್ರು. ನಾನು ಮರ್ತೇ ಹೋಗ್ಬಿಟ್ಟೆ, ಇವನ್ ನೈಟ್ ಡ್ರೆಸ್ ತೊಗೊಬೇಕು ಅನ್ನೋದು ನೆನಪಾಗಿಲ್ಲ. ತುಮಕೂರು ಹತ್ರ ಬಂದ ಮೇಲೆ ನೆನಪು ಮಾಡ್ಕೊಂಡಿದ್ದೀನಿ. ಓಕೆ, ನಾನು ಮರ್ತೋಗ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಇವಾಗ ಏನು ಮಾಡೋದಕ್ಕಾಗೋದಿಲ್ಲ. ಇಸ್ ಗಾಯ್ಸ್, ಇವಾಗ
ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.